ಸರ್ ನಾವು ಚಿಕ್ಕರಳ್ಳಿಯಿಂದ ತುಂಬಾ ಇದು ಮೊಸ್ಲೆ ಭಾರಿ ತೊಂದರೆ ಕೊಡ್ತಾ ಇದೆ ನಮ್ಗೆ. ಆಲೆ 15 ದಿನನೇ ಆಯ್ತು. ಮಕ್ಳು ಮರಿ ಎಲ್ಲ ಬರ್ತವೆ, ನೀರು ಕುಡಿಸ್ಬೇಕು ದನಕರಿಗೆ, ಭಾರಿ ಹಿಂಸೆ ಆಯ್ತಾ ಇದೆ ನಮ್ಗೆ. ಬದಲು ಕ್ರಮ ತಗೊಂಡು ನಮ್ಗೆ ಇದ್ ಮಾಡ್ಕೊಡಿ. ನಾವು ನೀರು ಇದು ಕೌಲಿ ಬಟ್ಟೆ ಪಾತ್ರೆ ಮಾಡಕ್ಕೆ ಮಟ್ಟಕ್ಕೆ ಎಲ್ಲ ಭಾರಿ ಕಷ್ಟ ಆಯ್ತದೆ ಸರ್. ಬೋನ್ ಇಟ್ಟೋಗೋರೆ. ಅಲ್ಲೇ 15 ದಿನ ಆಯ್ತು, ಬಂದ್ ಏನು ನೋಡುವಿಲ್ಲ ಗಿಡುವಿಲ್ಲ, ಕ್ರಮನೂ ತಗೊಂಡಿಲ್ಲ ಅವರು. ಇಟ್ಬಿಟ್ಟು ಅಷ್ಟು ಹೋಗೋರು ಅಷ್ಟೇ. ತುಂಬಾ ಭಯ ಆಯ್ಕಿಲ್ವ ಸರ್, ಸಖತ್ ಭಯ ಆಯ್ತದೆ ನಮ್ಗಂತೂ. ಜಾಸ್ತಿ ಜೆಂಟ್ಸು ಎಲ್ಲ ಜಾಸ್ತಿನೇ ಓಡಾಡೋದು ಇಲ್ಲಿ. ನಾವು ಹೆಂಗಸ್ರುಗಳು ಈಗ ಗುಂಪಾಗೆ ಬರ್ಬೇಕು, ಗುಂಪಾಗೆ ಮಾತಾಡ್ಕೊಂಡು ನಾವು ಗುಂಪಾಗೆ ಬಂದು ಮಾಡ್ಕೊಂಡು ಹೋಗ್ಬೇಕು ಬಟ್ಟೆ ಪಾತ್ರೆಯ. ಹೊಸಿ ಕ್ರಮ ತಗೊಂಡು ನಮ್ಗೆ ಹೊಸಿ ಮಾಡ್ಕೊಡಿ. ಯಾರು ನೋಡೋದು ಸರ್, ಮಕ್ಳು ಮರಿ ಅಕಸ್ಮಾತ್ ಏನಾರು ಮಾಡ್ಬಿಟ್ರೆ ಯಾರು ನೋಡೋರು? ಭಾರಿ ಹಿಂಸೆ ಆಯ್ತದೆ. ಹೊಸಿ ಮಾಡ್ಕೊಡಿ ನಮ್ಗೆ, ಹೇಳಿ ಹೊಸಿ ಎಲ್ಲಾರ್ಗು ನಮ್ಗೆ. ಬರ್ತಾರೆ ಹೋಯ್ತಾವ್ರೆ ಅಷ್ಟೇ. ಎಲ್ಲ ಬಂದು ಇಲ್ಲ, ಏನು ಇಲ್ಲ, ಒಂದ್ ಕ್ರಮ ತಗೊಂಡಿಲ್ಲ, ಏನು ಇಲ್ಲ ಸರ್. ನಮ್ಗೆ ತೋಟ ಗದ್ದೆ ಹೊಲ ಎಲ್ಲ ಇದೆ. ಆಮೇಲೆ ಇಲ್ಲೇ ಏರಿ ಇದೆ, ಹೋಗಕ್ಕೆ ದಾರಿ, ಕಾಲ್ದಾರಿ ಇದೆ. ಜೆಂಟ್ಸ್ಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಹೋಗಕ್ಕೆ ಮೊಸ್ಲೆ ಕಾಟದಿಂದ. ಈಗ 15 ದಿವಸ ಆಯ್ತು ಸರ್, ಯಾರು ಹೋಗ್ತಾನೂ ಇಲ್ಲ ಬರ್ತಾನೂ ಇಲ್ಲ. ಆಮೇಲೆ ಹೆಂಗಸ್ರುಗಳಿಗಂತೂ ತುಂಬಾ ಕಷ್ಟ, ಯಾಕಂದ್ರೆ ಅವರು ಗದ್ದೆಗಳಿಗೆ ಹೋಗ್ಬೇಕು, ಅದನ್ನೇ ನಂಬ್ಕೊಂಡಿರೋರು ನಾವು ಹಳ್ಳಿ ಜನಗಳು. ಅವ್ರಿಗೂ ತುಂಬಾನೇ ಕಷ್ಟ ಆಗ್ತಾ ಇದೆ ಹೋಗಕ್ಕೆ. ಆದ್ರೆ ಫಾರೆಸ್ಟ್ ಆಫೀಸರ್ ಯಾವ ಕ್ರಮನೂ ತಗೊಂಡಿಲ್ಲ ಸರ್ ಇದುವರೆಗೆ. ಆಯ್ತು 15 ದಿವಸ ಆಯ್ತು ಸರ್. ನಮಗೂ ಹಿಂಸೆ, ಜೆಂಟ್ಸ್ಗಳಿಗೂ ಹಿಂಸೆ, ಎಲ್ಲರಿಗೂ ಹಿಂಸೆ ಆಗ್ತಾ ಇದೆ. ಆಮೇಲೆ ಮೊದ್ಲಾಗಿ ನಮ್ಗೆ ಬಟ್ಟೆ ಪಾತ್ರೆ ಮಾಡಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಬಟ್ಟೆ ತೊಳೆಯಕ್ಕೆ, ಪಾತ್ರೆ ಬೆಳಗಕ್ಕೆ, ಇನ್ನಿತರೆ. ಆಮೇಲೆ ಹಸುಗಳಿಗೆ ಕರುಗಳಿಗೆ ಎಲ್ಲ ನೀರ್ ಕುಡ್ಸಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಬರಕ್ಕೆ ಭಯ ಆಗ್ತಾ ಇದೆ. ಸಾಯಂಕಾಲತ್ತಂತೂ ಯಾರು ಬರೋದೂ ಇಲ್ಲ. ಆಮೇಲೆ ಬೆಳಗ್ಗೆ ಹೊತ್ತು ಯಾರು ಬರ್ತಾ ಇಲ್ಲ. ಹಿಂಗೆ 12 ಗಂಟೆ 1 ಗಂಟೆಯಲ್ಲಿ ಎಲ್ಲ ಹೆಂಗಸರುಗಳು ಸೇರ್ಕೊಂಡು ಮಾತಾಡ್ಕೊಂಡು ಒಟ್ಟಿಗೆ ಬರ್ತಾ ಇದೀವಿ ನಾವು ಬಟ್ಟೆ ಒಗೆಯಕ್ಕೆ, ಪಾತ್ರೆ ಬೆಳಗಕ್ಕೆ. ಆಮೇಲೆ ಇನ್ನು ಪ್ರಾಣಿಗಳಂತೂ ನೀರ್ ಕುಡಿಸ್ತಾನೆ ಇಲ್ಲ ಇಲ್ಲಿ. ಎಲ್ಲ ಅವ್ರ ಮನೆಗಳಲ್ಲಿ ಕುಡ್ಸ್ಕೊತಾ ಇದಾರೆ ನೀರೇ ಈಗ. ಆಮೇಲೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್, ಸ್ವಲ್ಪ ನೋಡಿ ಸರ್. ಮಕ್ಳುಗಳೇ ಎಲ್ಲ ಓಡಾಡ್ತಾ ಇದಾರೆ, ಆದ್ರೆ ನಾವು ಯಾರು ಬಿಟ್ಕೊಡ್ತಾ ಇಲ್ಲ ಮಕ್ಳಿಗೆ. ಏನಾರು ಹೆಚ್ಚು ಕಡಿಮೆ ಆಚೆನೆ ಕಳಿಸ್ತಾ ಇಲ್ಲ, ಏನಾರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ. ಆಮೇಲೆ ಬೆಳಿಗ್ಗೆ ಹೊತ್ತೆಲ್ಲ ನಾವು ಗದ್ದೆಗಳಿಗೆ ಹೊಲಗಳಿಗೆ ಇಲ್ಲೇ ಹೋಗ್ಬೇಕು, ಯಾರು ಹೋಗ್ತಾನೂ ಇಲ್ಲ. ಎಲ್ಲಾರ ಹೊರಗಡೆ ಬಂದ್ಬಿಡುತ್ತೆ ಏನೋ ಅಂತ ಎದ್ರುಕೊಂಡು ಭಯದಿಂದ ಯಾರು ಆಚೆನೂ ಬರ್ತಾ ಇಲ್ಲ ಸರ್. ಆಮೇಲೆ ಏನಾರು ಅಕಸ್ಮಾತ್ ಮಳೆ ಜಾಸ್ತಿಯಾಗಿ ಮನೆಗಳಿಗೆ ಬಂದ್ಬಿಡುತ್ತೆ ಅಂತ ಅನ್ಬಿಟ್ಟು ನೈಟ್ ಬಾಗ್ಲೂನು ತೆಗಿತಾ ಇಲ್ಲ ಸರ್. ಈಗ ಅಕ್ಕಪಕ್ಕ ಮನೆಗಳಲ್ಲಿ ಪಕ್ಕದಲ್ಲೇ ಇವೆ ಎಲ್ಲ ಮನೆಗಳು, ಅವರು ಬಾಗಿಲು ತೆಗಿತಾ ಇಲ್ಲ ಸರ್. ಅದಕ್ಕೆ ನಾವು ಸರ್ಕಾರದಿಂದ ವಿನಂತಿಸ್ಕೊಳ್ತೀವಿ ಸರ್, ಏನಾರು ಒಂದು ಮೊಸ್ಲೆನ ಮೊದ್ಲುನ ಸೆರೆ ಹಿಡ್ದಾಕಿ ಅಂತ. ದಿವಸ ಕಾಣಿಸುತ್ತೆ, ಎಲ್ಲ ನೋಡ್ತಾ ಇದಾರೆ ಸರ್. ಸುಮಾರಾಗಿದೆ, ಮೀಡಿಯಂ ಆಗಿದೆ ಸರ್. ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಮೀಡಿಯಂ ಆಗಿದೆ. ಭಯ ಆಗುತ್ತೆ. ದಿವಸ ಆಯ್ತು ಇಲ್ಲಿ ಮಸ್ಲೆ ನೀರು ಬಿಟ್ಮೇಲೆ ಆ ಭತ್ತಲ್ಲಿ ನುಗ್ಗಿ ಈಚೆಗೆ ಬಂದ್ಬಿಟ್ಟು ಇಲ್ಲಿ ಮಸ್ಲೆ ನಮ್ಮೂರು ಹುಡುಗ ನೋಡಿ ಅವ್ರಿಗೆ ವಾಟ್ಸಪ್ ಮಾಡಿ ಕಳ್ಸೋನೆ. ಅವರು ಬಂದು ಬೋನ್ ಹಾಕೋರೆ. ಬೋನ್ ಹಾಕಿದ್ಮೇಲೆ ಅದು ಬೀಳ್ತಾ ಇಲ್ಲ, ಇಲ್ಲೇ ಬರ್ತಾರೆ ಹೋಯ್ತಾರೆ. ಕಾಣಿಸ್ತಾ ಇದೆ, 3 ಕೆನಕ್ಕೆ ಕಾಣಿಸ್ತದೆ. ನೆನ್ನು ಕಾಣಿಸೋದಲ್ಲ, ಅವರೇ ನೋಡೋರಲ್ಲ. ಅವರೇ ನೋಡೋರೆ, ನೆನ್ನು ಕಾಣಿಸ್ತದೆ. ನೆನ್ನೆ ಕಲ್ಲು ಬಂಡೆ ಆ ಕಡೆ ಮೇಲೆ ಮನ್ಗಿತ್ತಂತೆ. ಇಲ್ಲೇ ಹೋಗ್ಬೇಕು. ಇನ್ನೇ ಮಾಡಿದ್ರೆ ಹೆಂಗೋ ಬಾಯ್ದಲ್ಲಿ ಹೋಯ್ತೀವಿ, ಬಾಯ್ದಲ್ಲಿ ಬರ್ತೀವಿ. ಮಕ್ಳು ಮರಿ ಕಳಿಸ್ತಾ ಇಲ್ಲ ಇವ್ರೆ. ಹೆಂಗೆ ಕಳ್ಸಿರಿ ಧೈರ್ಯ ಮಾಡಿ? ದನನೂ ಹುಷಾರಾಗಿ ಹೋಯ್ತೀವಿ, ಹೋಯ್ತೀವಿ, ಕಟ್ಟಾಗ್ಬಿಟ್ಟು ಬರ್ತಾವೆ. ನೀರು ಪಾರ್ಕ್ ಹೊಡಿತಾ ಇಲ್ಲ ಇವ್ರೆ. ಭಯ. ಎಲ್ಲಿ ಬಂದು ಕಲ್ಸಿದ್ರೆ ಏನು ಮಾಡಿರಿ? ಮೊದಲು ಕುಡಿಸ್ತಿದ್ದೋ, ಇಲ್ಲೇ ಕುಡಿಸ್ತಿದ್ದೋ, ಕಾಲು ಕಟ್ಟೆಯಲ್ಲಿ ಕುಡಿಸ್ಕೊ ಹೋಯ್ತು. ಈಗ ಕಂಡು ಹೆಂಗೆ ಬಿಟ್ಟಿರಿ? ಬಿಡೋದಿಲ್ಲ, ಭಯ ಶುರುವಾಗದೆ. ಬೋನ್ ಇಟ್ಟವ್ರೆ, ಬರ್ತಾರೆ, ನೋಡ್ಕೊತಾರೆ. ಅವರು ಜೀಪ್ ತಗೊಂಡು ಹೋಯ್ತವ್ರೆ, ಇಲ್ಲೊಬ್ರು ಕಾವಲು ಹಾಕವ್ರೆ ಮೊನ್ನೆಯಿಂದ. ಏನು ಪ್ರಯೋಜನ ಇಲ್ಲ. ದಿನ ಬಂದು ಹೋದ್ರೆ ಅದು ಒಳಗೆ ಹೋಯ್ತದೆ, ಬರ್ತದಪ್ಪ. ಅದು ಬೀಳೋದು ಯಾವಾಗ? ಅದು ಒಂದು ಬೋನ್ ಮಾಡಿಬಿಟ್ಟು ಒಂದು ಕಡೆ ಅದೊಂದು ಕಡೆ ಹೋಯ್ತದೆ, ಇದೊಂದು ಕಡೆ ಇವ್ರೊಂದು ಕಡೆ ಮಾಡ್ತಾವ್ರೆ ಅಷ್ಟೇ. ಹಿಡಿನೇ ಬೇಕು. ನಮ್ಮ ಬುಂಡಿಯರು ಕೊಟ್ಟರೆ ಅರ್ಧ ಗಂಟೆ ಇಟ್ಕೊಡ್ತಾರೆ ಬಲೆ ಹಾಕಿ. ಮಾಡ್ತಾಯಿಲ್ಲ. ಹೋಗ್ಬೇಕು. ಏನು ಮಾಡಿರಿ ಅವರು? ಯಾರು ಕೇಳೋರು ಯಾರಿದ್ರು, ಹೇಳೋರು ಯಾರಿದ್ರು? ಬರ್ತಾರೆ, ಹೋಯ್ತವ್ರೆ ಅಷ್ಟೇ ನೋಡ್ಕೊಂಡು. ನಮ್ಮ ಬುಂಡಿಯರು 5 ನಿಮಿಷ ಇಟ್ಕೊಡ್ತಾರೆ ಬಲೆ ಹಾಕಿ. ಇವ್ರು ಇಟ್ಕೊಡಿ ಮೀನು ಹಿಡಿಯೋರು.
ಹಿಂದೆ ಒಂದು ಐನಾತಿ ಮಸ್ಲೆ ಹೊಳೆ ಒಳಗಿಂದ ಬಂದು ನಮ್ಮ ಶಾಂಬಾಗ್ರು ಬಾವಿಗೆ ಬಂದ್ಬಿಟ್ಟಿತ್ತು. ಬಾವಿಗೆ ಬಂದಿದ್ದ ಬಲೆ ಹಾಕ್ತಂದು ಕಾಳಮ್ಮ ದೇವಸ್ಥಾನ ಅಂತ ಬಿಟ್ಟಿರು. ಆಮೇಲೆ ಜೂ ಗಾರ್ಡನ್ ಇಟ್ಕೋದ್ರು. ಹಾಂ, ಕ್ರಮ ತೈ ಬಂತಂದು ಮಡ್ಗವ್ರೆ ಅದೇ ಬರ್ತಾರೆ ನೋಡ್ಕೋತಾರೆ ಹೋಯ್ತಾವ್ರೆ. ಇಲ್ಲೊಬ್ರು ಕಾವಲು ಹಾಕೋರು ಅಷ್ಟೇ. ನಮಗೆ ನೀರು ಪಾರ್ಗೆ ಇಳಿತಾ ಇಲ್ಲ. ಹೆಂಗೋ ಬಂಟನ ಮಾಡ್ಕೊಂಡು ದೇವ್ರ ಜಮೀನಿಗೆ ಹೋಯ್ತಾವೆ ಬರ್ತಾವೆ. ಹಾಂ, ಹುಲ್ಲು ಸೊಪ್ಪು ತರಕ್ಕೆ ಹೋಗಿ ನಾವು ನೋಡಿ ತತ್ತಾ ಇಲ್ವೇ ಹಿಂಗೆ. ಏನು ಮಾಡಿ ದೇವರೇ ಗತಿ. ಹಾಂ, ಏನು ಹೇಳೋದ ನಾವು ಅವ್ರಿಗೆ ಗೊತ್ತೇ ಹಿಡ್ದಾಕಿ ಅಂತ ಮೊದಲು ನಾವು ಹೇಳೋದು ಕೂಡಲೇ. ಹಾಂ, ಇಟ್ಕೊಂಡ್ರೆ ಪರವಾಗಿಲ್ಲ. ಈಗ ಜನಕ್ಕೆಲ್ಲ ತೊಂದರೆ ಕಾಟ ಆಯ್ತು. ಈಗ ಇದ್ರ ಕಾಟ ಬಂದದೆ. ಇದ್ರ ಕಾಟ ಬಂದದೆ. ಮೊದಲು ಚಿರತೆ ಕಾಟ. ಚಿರತೆನೋ ಹೊಂಟೋಯ್ತು. ಬತ್ತು ಒಂದು ವಾರ ಇಲ್ಲಿ ಹೊಂಟೋಯ್ತು. ಈಗ ಇದ್ರ ಕಾಟ ಇದು ಹೋಯ್ತಾನೂ ಇಲ್ಲ, ಏನೂ ಇಲ್ಲ, ಇಲ್ಲೇ ಒದ್ದಾಡ್ತಾ ಇದೆ. ನೀರು ಕುಡ್ಸಕ್ಕೆ ಮನೇಲೆ ಕುಡಿಸ್ತಾವೆ. ಕುಮಾರ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.